ಎಲೆಕ್ಟ್ರಾನುಗಳು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಕಣಗಳಾದರೂ ಈ ಕಣಗಳಿಂದ ಉಂಟಾಗುವ ಅಯನೀಕರಣದಿಂದ ಮೇಘಕೋಷ್ಟ ಅಂದರೆ ಕ್ಲೌಡ್ ಚೇಂಬರ್ ಎಂಬ ಉಪಕರಣದಲ್ಲಿ ಈ ಕಣಗಳ ಜಾಡುಗಳು ಕಾಣಿಸುತ್ತವೆ. ಇಂಥ ಹಲವಾರು ಪರಿಣಾಮಗಳು ಎಲೆಕ್ಟ್ರಾನಿನ ಅಸ್ತಿತ್ವವನ್ನು ಸಾರಿ ಹೇಳಿದವು. ಎಲೆಕ್ಟ್ರಾನ್ ಶೋಧನೆಗಾಗಿ ಜೆ ಥಾಮ್ಸನ್ರಿಗೆ 1906ರಲ್ಲಿ ನೊಬೆಲ್ ಪ್ರಶಸ್ತಿ ಲಭಿಸಿತು. ಜೆ ಥಾಮ್ಸನ್ 1940ರ ಆಗಸ್ಟ್ 30ರಂದು ನಿಧನರಾದರು. ತಾನು ಮಾರ್ಗದರ್ಶಿಯಾಗಿ ಬೆಳೆಸಿದ 8 ಜನ ವಿಜ್ಞಾನಿಗಳಿಗೆ ಮುಂದೆ ನೊಬೆಲ್ ಪ್ರಶಸ್ತಿ ದೊರಕಿತು ಎಂಬುದು ಥಾಮ್ಸನ್ರ ಮೇಧಾವಿತನವನ್ನು ಎತ್ತಿ ತೋರಿತು. 19ನೇ ಶತಮಾನದ ಅಂತ್ಯಭಾಗದಲ್ಲೇ ಎಲೆಕ್ಟ್ರಾನ್ ಕಂಡುಹಿಡಿದು ಜಗತ್ತಿನ ಜ್ಞಾನದ ನಾಗಾಲೋಟದ ವಿಸ್ತರಣೆಗೆ ಚಾಲನೆ ನೀಡಿದವರು ಥಾಮ್ಸನ್. ಎಲೆಕ್ಟ್ರಾನ್ ಅಂದರೆ ಈ ಉದಯಿಸಿ ಇಂದಿಗೆ ಶತಮಾನ ದಾಟಿದ್ರೂ ಅಸ್ತಂಗತನಾಗದ ಸೂರ್ಯನಂತೆ ಇಂದಿಗೂ ಈ ಪುಟ್ಟ ಕಣ ಪ್ರಜ್ವಲಿಸುತ್ತಿದೆ.